ನಮ್ಮಲ್ಲಿರುವ ಆಲಸ್ಯವಾಗಲಿ, ಕೆಲವೊಂದು ಗೊತ್ತಿಲ್ಲದೆ ಮಾಡುವ ತಪ್ಪುಗಳಾಗಲಿ ಮನೆಯ ವಾತಾವರಣ ಹದಗೆಡಲು ಕಾರಣವಾಗುತ್ತದೆ. ಇದನ್ನು ಸರಿಪಡಿಸಬೇಕೆಂದರೆ ಈ ಅಂಶಗಳತ್ತ ಮೊದಲು ಗಮನವನ್ನು ಹರಿಸಿ. ವಾಸ್ತು ಪ್ರಕಾರ ಮನೆಯನ್ನು ಶುಚಿಯಾಗಿ ಇಟ್ಟುಕೊಳ್ಳುವುದನ್ನು ಮುಖ್ಯವೆಂದು ಪರಿಗಣಿಸಲಾಗುತ್ತದೆ. ಮನೆಯಲ್ಲಿ ವಾಸ್ತು ದೋಷವಿದ್ದರೆ ಜೀವನದಲ್ಲಿ ಅನೇಕ ಕಷ್ಟಗಳು ಎದುರಾಗುತ್ತವೆ. ಕುಟುಂಬದಲ್ಲಿ ತೊಂದರೆ ಉಂಟಾಗುತ್ತದೆ. ಕುಟುಂಬ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯ ಮತ್ತು ಮನಸ್ಥಿತಿಯು ಸರಿ ಇರುವುದಿಲ್ಲ. ಈ ಎಲ್ಲ ಸಂದರ್ಭಗಳು ಮನೆಯಲ್ಲಿ ಉದ್ಭವಿಸಿದರೆ ಮನೆಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ವಾಸ್ತುದೋಷವಿದೆ ಎಂದರ್ಥ. ಅಲ್ಲದೆ ಈ ಕೆಳಗೆ ವಿವರಿಸಿದ ಅಂಶಗಳು ವಾಸ್ತುದೋಷಕ್ಕೆ ಕಾರಣವಾಗಬಹುದು. ಮೊದಲನೆಯದಾಗಿ ಮುಳ್ಳಿನ ಗಿಡ. ಮನೆಯಲ್ಲಿ ಮುಳ್ಳು ಗಿಡಗಳನ್ನು ನೆಡುವುದು ಶುಭವಲ್ಲ. ಮನೆಯಲ್ಲಿ ಮುಳ್ಳಿನ ಗಿಡಗಳನ್ನು ನೆಟ್ಟರೆ ತೊಂದರೆಯಾಗುತ್ತದೆ. ಇದರಿಂದ ಕುಟುಂಬ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ. ಮನೆಯಲ್ಲಿ ಧನಾತ್ಮಕ ಶಕ್ತಿಯ ಬಾಗಿಲು ಮುಚ್ಚುತ್ತದೆ. ಮುಳ್ಳಿನ ಮರಗಳನ್ನು ನೆಡುವುದರಿಂದ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಉಂಟಾಗುತ್ತವೆ. ಈ ಗಿಡದಿಂದ ಆರ್ಥಿಕ ಸಮಸ್ಯೆ ಹೆಚ್ಚುತ್ತದೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ಮುಳ್ಳಿನ ಗಿಡಗಳಿದ್ದರೆ ಕೂಡಲೇ ಅದನ್ನು ತೆಗೆಯಿರಿ. ಆದರೆ ಗುಲಾಬಿ ಗಿಡವನ್ನು ಮನೆಯಲ್ಲಿ ನೆಡಬಹುದು. ಆದರೆ ಇತರೆ ಮುಳ್ಳಿನ ಜಾತಿಗೆ ಸೇರಿದ ಕ್ಯಾಕ್ಟಸ್ ಗಿಡಗಳನ್ನೆಲ್ಲ ನೆಡಬಾರದು. ಮನೆಯಲ್ಲಿ ಸ್ವಚ್ಛತೆಯ ಬಗ್ಗೆ ಸಂಪೂರ್ಣ ಕಾಳಜಿಯನ್ನು ವಹಿಸಿ. ಮನೆಯಲ್ಲಿ ಕೊಳೆ ಸೇರದಂತೆ ನೋಡಿಕೊಳ್ಳಿ. ವಾಸ್ತು ಪ್ರಕಾರ ಮನೆಯಲ್ಲಿ ಜೇಡರ ಬಲೆ ಇರುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಮನೆಯಲ್ಲಿ ಯಾವತ್ತೂ ಜೇಡರ ಬಲೆಯನ್ನು ಇಡಬೇಡಿ. ಯಾವ ಮನೆಯಲ್ಲಿ ಜೇಡರ ಬಲೆ ಇದೆಯೋ ಆ ಮನೆಯಲ್ಲಿ ಲಕ್ಷ್ಮೀದೇವಿಯ ಅಭಾವವಿದೆ. ಆ ಮನೆಯಲ್ಲಿ ಲಕ್ಷ್ಮಿ ವಾಸವಿರುವುದಿಲ್ಲ. ಯಾವ ಮನೆಯಲ್ಲಿ ಸ್ವಚ್ಛತೆ ಇರುತ್ತದೋ ಆ ಮನೆಯಲ್ಲಿ ಲಕ್ಷ್ಮಿ ಸದಾ ನೆಲೆಸುತ್ತಾಳೆ. ನಿಮ್ಮ ಮನೆಯಲ್ಲಿ ಜೇಡರ ಬಲೆ ಇದ್ದರೆ ತಕ್ಷಣವೇ ಅದನ್ನು ತೆಗೆದುಹಾಕಿ. ಇನ್ನು ಮೂರನೆಯದಾಗಿ, ನಿಮ್ಮ ಮನೆಯಲ್ಲಿ ಟ್ಯಾಪ್ ಕೆಟ್ಟಿದ್ದರೆ ತಕ್ಷಣ ಅದನ್ನು ಸರಿಪಡಿಸಿ ಅಥವಾ ಹೊಸದನ್ನು ಅಳವಡಿಸಿ. ನೀರು ತೊಟ್ಟಿಕ್ಕುತ್ತಿದ್ದರೂ ಕೂಡ ಅದನ್ನು ನಿರ್ಲಕ್ಷಿಸಿ ಆಮೇಲೆ ಮಾಡಿದರಾಯಿತು ಎಂದುಕೊಳ್ಳಬೇಡಿ. ಆದಷ್ಟು ಬೇಗನೆ ಅದನ್ನು ಸರಿಪಡಿಸಿ. ಯಾವುದೇ ಕಾರಣವಿಲ್ಲದೆ ಯಾವುದೇ ಸಮಯದಲ್ಲಿ ನಲ್ಲಿಯಿಂದ ನೀರು ತೊಟ್ಟಿಕ್ಕುವುದು ವಾಸ್ತುಶಾಸ್ತ್ರದ ಪ್ರಕಾರ ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ. ಯಾರ ಮನೆಯಲ್ಲಿ ವಿನಾಕಾರಣ ನೀರು ತೊಟ್ಟಿಕ್ಕುತ್ತದೆಯೋ ಅವರ ಮನೆಯನ್ನು ಬಡತನ ಆವರಿಸುತ್ತದೆ. ಇದರಿಂದ ಮನೆಯಲ್ಲಿ ಆರ್ಥಿಕ ಮುಗ್ಗಟ್ಟು ಉಂಟಾಗುತ್ತದೆ. ಇನ್ನು ನಾಲ್ಕನೆಯದಾಗಿ, ಗುಡಿಸಲು ಸರಿಯಾದ ವಿಧಾನವಿದೆ ಎನ್ನುವುದು ನಿಮಗೆ ಗೊತ್ತಾ? ಪೊರಕೆಯನ್ನು ಯಾವಾಗಲೂ ಕೂಡ ನೇರವಾಗಿ ಇಡಬೇಕು ಎಂಬುದನ್ನು ನೆನಪಿನಲ್ಲಿಡಿ. ಮನೆಯವರ ಪ್ರಕಾರ ಪೊರಕೆಯನ್ನು ಮನೆಯ ಎದುರು ಭಾಗದಲ್ಲಿ ಇಡಬಾರದು. ಹೀಗೆ ಮಾಡುವುದರಿಂದ ಮನೆಯಲ್ಲಿ ಆರ್ಥಿಕ ಮುಗ್ಗಟ್ಟು ಎದುರಾಗುತ್ತದೆ. ಪೊರಕೆಯಿಂದ ಗುಡಿಸುವಾಗ ಯಾವಾಗಲೂ ಒಳಗಿನಿಂದ ಹೊರಕ್ಕೆ ಗುಡಿಸಿಕೊಂಡು ಬರಬೇಕು. ಹೀಗೆ ಮಾಡುವುದರಿಂದ ಮನೆಯಲ್ಲಿ ಎಲ್ಲ ಸಮಸ್ಯೆಗಳು ದೂರವಾಗುವುದರ ಜೊತೆಗೆ ನಕಾರಾತ್ಮಕ ಶಕ್ತಿಯೂ ಮನೆಯಿಂದ ಹೊರಬರುತ್ತದೆ. ಮನೆಯಲ್ಲಿ ಯಾವಾಗಲೂ ಕೂಡ ಸಂತೋಷ, ಶಾಂತಿ ಮತ್ತು ಸಮೃದ್ಧಿ ಇರುತ್ತದೆ. ಪೊರಕೆಯನ್ನು ಲಕ್ಷ್ಮಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಅದನ್ನು ಎಂದಿಗೂ ಕೂಡ ಹೊರಗೆ ಇಡಬಾರದು. ಅದಲ್ಲದೆ ಪೊರಕೆಯನ್ನು ಯಾವಾಗಲೂ ಮರೆಮಾಡಿ, ಪೊರಕೆಯನ್ನು ಯಾವಾಗಲೂ ಹೊರಗಿನವರು ಯಾರೂ ಕೂಡ ನೋಡದಂತಹ ಸ್ಥಳದಲ್ಲಿ ಇಡಬೇಕು. ಇದನ್ನು ನೇರವಾಗಿಯೂ ಇಡಬಾರದು, ಅಡ್ಡವಾಗಿ ಮಲಗಿದಂತೆ ಇಡಬೇಕು. ಇದನ್ನು ಗೋಡೆಗೆ ಒರಗಿಸಿಯೂ ನಿಲ್ಲಿಸಬಾರದು ಎನ್ನುವುದನ್ನು ನೆನಪಿಟ್ಟುಕೊಳ್ಳಿ. ಈ ಎಲ್ಲ ತಪ್ಪುಗಳನ್ನು ನೀವು ಮಾಡುತ್ತಿದ್ದರೆ ಇದು ಮನೆಯ ವಾಸ್ತುದೋಷಕ್ಕೆ ಕಾರಣ ಆಗಿ ಮನೆಯಲ್ಲಿ ದರಿದ್ರ ವಕ್ಕರಿಸಬಹುದು. ದಯವಿಟ್ಟು ಇಂತಹ ತಪ್ಪುಗಳನ್ನು ಮಾಡದೆ ಯಾವುದೇ ದರಿದ್ರವನ್ನು ಮನೆಗೆ ಆಗಮಿಸಿಕೊಳ್ಳಬೇಡಿ ಎನ್ನುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಲ್ಲಿಯವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.